ಎಲ್ಲರಿಗೂ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತೊಂದು ಪರೋಟ ಮಾಡೋದು ಹೇಳ್ಕೊಡ್ತಾ ಇದೀವಿ. ಅದುವೇ ಪುದೀನ ಪರೋಟ. ಬ್ರೇಕ್ಫಾಸ್ಟ್ಗೆ, ಸಂಜೆ ಡಿನ್ನರ್ಗೆ, ಲಂಚ್ ಬಾಕ್ಸ್ಗೆ, ಮಕ್ಕಳು ಟಿಫನ್ ಬಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತದೆ. ಸೊ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಪುದೀನ ತಂಪು ಕೂಡ. ಸೊ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಗೋಧಿ ಹಿಟ್ಟು, ನೀರು, ಕೊತ್ತಂಬರಿ ಸೊಪ್ಪು, ಪುದೀನ ಇದನ್ನು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೂ ಕರ್ಬೇವಿನ ಸೊಪ್ಪು. ಬೆಳ್ಳುಳ್ಳಿ ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು, ಇಲ್ಲ ಸ್ಲಿಪ್ ಮಾಡ್ಬೋದು. ಈಗ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು ಇದನ್ನು ತರ್ತರಿಯಾಗಿ ನೀರು ಹಾಕ್ತೆ ರುಬ್ಕೊಳ್ಳೋಣ. ಈಗ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ರುಬ್ಕೊಂಡಾಗಿದೆ. ಈಗ ಗೋಧಿ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ ನೀರು ಹಾಕ್ಕೊಂಡಿದ್ದು ಕೂಡ ಸೇರಿಸ್ಕೊಳ್ಳೋಣ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೊಳ್ಳೋಣ. ಈಗ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಬೇಕಿದ್ರೆ ನೀರು ಹಾಕ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿತ್ಕೊಂಡು ಗೋಧಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ. ಈಗ ಇದಕ್ಕೆ ಉಂಡೆ ಮಾಡ್ಕೊಳ್ಳೋಣ. ಒತ್ಕೊಳ್ಳೋಕ್ಕೆ ಈ ರೀತಿ ಇಷ್ಟು ದಪ್ಪ ಉಂಡೆ ಮಾಡಿಕೊಳ್ಳೋಣ. ಈಗ ಇದನ್ನು ಗೋಧಿ ಹಿಟ್ಟಲ್ಲಿ ಒತ್ಕೊಳ್ಳೋಣ. ಯಾವ ಶೇಪ್ ಬೇಕಾದ್ರೂ ಒತ್ಕೋಬೋದು. ರೌಂಡ್ಗಾದ್ರೂ ಒತ್ಕೋಬೋದು, ಸ್ಕ್ವಯರು ಮತ್ತು ಪರೋಟ ಶೇಪ್ ಕೂಡ ಒತ್ಕೋಬೋದು. ಇಲ್ಲಿ ನಾನು ರೌಂಡ್ ಶೇಪ್ ಒತ್ತಾ ಇದ್ದೀನಿ. ನೋಡಿ, ಈಗ ಒತ್ತಾಗಿದೆ. ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಎಲ್ಲನೂ ಒತ್ಕೊಂಡು ಈಗ ತಟ್ಟೆಲಿ ಇಟ್ಕೊಳ್ಳೋಣ. ನೋಡಿ, ಎಲ್ಲ ಪರೋಟನೂ ಒತ್ಕೊಂಡಿದ್ದಾಯಿತು. ಪುದೀನದು. ಈಗ ಒಲೆ ಮೇಲೆ ತವಾ ಇಟ್ಕೊಂಡಿದ್ದೆ. ಈಗ ಪುದೀನ ಪರೋಟನ ಹಾಕ್ಕೊಳ್ಳೋಣ. ಈಗ ಮಗ್ಚಾಕೋಣ. ತುಂಬ ಚೆನ್ನಾಗಿರ್ತದೆ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಈ ಪರೋಟನ ಒತ್ಕೋಬೋದು. ಟ್ರಯಾಂಗಲು, ಸ್ಕ್ವೇರು ಮತ್ತು ಪರೋಟ ಟೈಪು. ಸೊ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡೋಣ. ಚೆನ್ನಾಗಿ ಉಬ್ಕೋತೈತಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಮೃದುವಾಗಿ ಬರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತದೆ. ಎರಡು ಕಡೆಯೂ ಚೆನ್ನಾಗಿ ಬಾಯ್ಲ್ ಆಗಲಿ. ಎಣ್ಣೆ ಬದಲು ತುಪ್ಪ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇವಾಗ ಆಗಿದೆ. ತಟ್ಟೆಗೆ ಹಾಕ್ಕೊಳ್ಳೋಣ. ಮಿಕ್ಕಿದ್ದೆಲ್ಲ ಅದೇ ರೀತಿ ಸುಟ್ಕೊಳ್ಳೋಣ. ಪುದೀನ ಪರೋಟದ ಜೊತೆ ಸವಿಯಲು ಉಪ್ಪಿನಕಾಯಿ ಹಾಗೂ ಕೋಸಂಬರಿ ಸಲಾಡು. ಇದ್ರ ಜೊತೆ ಬೇಕಾದ್ರೆ ಮೊಸರು, ಚಟ್ನಿ ಕೂಡ ಸವಿಬೋದು, ಇಲ್ಲ ಹಾಗೆ ತಿನ್ಬೋದು ತುಪ್ಪದ ಜೊತೆ. ತುಂಬ ಚೆನ್ನಾಗಿರುತ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ಇಷ್ಟ ಆಗುತ್ತದೆ. ಒಮ್ಮೆ ಮಾಡಿದ್ರೆ ಪದೇ ಪದೇ ಈ ರೆಸಿಪಿ ಮಾಡಿ ತಿನ್ನಬೇಕು ಅನಿಸುತ್ತೆ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಅವ್ರಿಗೆ ಶೇರ್ ಮಾಡಿ. ಈಗ ಗಣೇಶ ತಿಂದು ತೋರಿಸ್ತಾನೆ ಹೇಗಿದೆ ಅಂತ ಟೇಸ್ಟು. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ. ಡಿನ್ನರ್ಗೆ ಮತ್ತು ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ ಎಲ್ಲರಿಗೂ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತದೆ. ಪುದೀನ ತಂಪು ದೇಹಕ್ಕೆ. ಸೊ ಈ ಬೇಸಿಗೆಯಲ್ಲಿ ಈ ರೆಸಿಪಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಗಣೇಶ ಟೇಸ್ಟ್ ಮಾಡಿ ನೋಡಿ ಹೇಳ್ತಾವನೆ. ತುಂಬ ರುಚಿಯಾಗಿದೆ. ಪುದೀನ ಪರೋಟ ತುಂಬ ಚೆನ್ನಾಗಿದೆ, ರುಚಿಕರವಾಗಿದೆ. ಹಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ, ಕೋಸಂಬರಿ ತುಂಬ ಚೆನ್ನಾಗಿದೆ ಅಂತೆ. ನೀವು ಕೂಡ ಮನೇಲಿ ಮಾಡಿ ನೋಡಿ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.